ಇಲ್ಲೊಬ್ಬ ಪ್ರಿಯಕರ ಪ್ರಿಯತಮೆಯನ್ನೇ ಕೊಂದು ಹೂತಿಟ್ಟಿದ್ದಾನೆ. ಮುಂಬಾಳು ಗ್ರಾಮದ ಬಳಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮುಂಬಾಳು ಅನ್ನೋಲಿ ಪ್ರಿಯಕರನೊಬ್ಬ ಪ್ರಿಯತಮೆಯನ್ನ ಕೊಂದು ಆಕೆಯ ಶವವನ್ನ ಹೂತಿಟ್ಟಿದ್ದ. ಪ್ರಿಯಕರನಿಂದಲೇ ಪ್ರಿಯತಮೆಯ ಭೀಕರ ಕೊಲೆಯಾಗಿದೆ. ಕೊಲೆಯ ನಂತರ ಆಕೆಯನ್ನ ಹೂತಿಟ್ಟಿದ್ದ. ಈಗ ಘಟನೆ ಬೆಳಕಿಗೆ ಬಂದಿದೆ. ಇಬ್ಬರು ಪ್ರೀತಿಸ್ತಾ ಇದ್ರು, ಆಮೇಲೆ ಗಲಾಟೆ ಆಗಿದೆ. ಯಾಕೆ ಗಲಾಟೆ ಆಯಿತು, ಏನು ಕತೆ ಗೊತ್ತಿಲ್ಲ, ಹೇಳ್ತೀನಿ ಮುಂದೆ ಏನು ಅಂತ. ಆ ಪ್ರಿಯತಮೆಯನ್ನ ಸಿಟ್ಟಿನಲ್ಲಿ ಕೊಂದು ಹಾಕಿದ್ದಾನೆ. ಕೊಂದ ನಂತರ ಆಕೆಯ ಮೃತದೇಹವನ್ನು ಹೂತಿಟ್ಟಿದ್ದಾನೆ. ಈಗ ಘಟನೆ ಬೆಳಕಿಗೆ ಬಂದಿದೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಸ್ಫುರದ್ರೂಪಿ ಹೆಣ್ಣು ಆಕೆಯನ್ನು ಪ್ರೀತಿಸಿ ಕೊನೆಗೆ ಕೊಲೆ ಮಾಡಿ ಹೂತಿಟ್ಟಿದ್ದಾನೆ. ಆ ಹೂತಿಟ್ಟಂಥ ಜಾಗವನ್ನು ಕೂಡ ತೋರಿಸ್ತಾ ಇದ್ದೀವಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮುಂಬಾಳುವಿನಲ್ಲಿ ನಡೆದಿರುವಂಥ ಘಟನೆ, ಒಂದು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ಯಾವುದೋ ಸಿನಿಮಾ ಸ್ಟೈಲ್ನಲ್ಲಿ ಈ ಕೊಲೆ ಆಗಿದೆ. ಕೊಲೆ ಆದ ನಂತರ ಆಕೆಯ ಮೃತದೇಹವನ್ನು ಹೂತಿಟ್ಟಿದ್ದಾನೆ. ಆಗಿದ್ದೇನು, 2.5 ವರ್ಷದಿಂದ ಈ ಯುವಕ ಮತ್ತು ಯುವತಿ ಇಬ್ಬರು ಪ್ರೀತಿಸ್ತಾ ಇದ್ರು. ಆ ಯುವತಿ ಮದುವೆ ಆಗು ಅಂತ ಈ ಯುವಕನನ್ನ ಪೀಡಿಸ್ತಾ ಇದ್ಲಂತೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಮೂಲದ ಯುವತಿ ಆಕೆ, ಸೌಮ್ಯ ಅಂತ ಹೆಸರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಯುವಕ ಸೃಜನ್ ಅಂತ ಈತನ ಹೆಸರು. ಸೃಜನ್, ಸೌಮ್ಯ ಇಬ್ರು 2.5 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಯುವತಿಯ ಒತ್ತಡ ಹೆಚ್ಚಾಗಿದ್ದಕ್ಕೆ ಸಿಟ್ಟಿಗೆದ್ದು ಕೊಲೆಗೈದಿದ್ದಾನೆ ಪ್ರೇಮಿ. ಕೊಲೆಗೈದು ಮುಂಬಾಳು ಗ್ರಾಮದ ಬಳಿ ಶವವನ್ನ ಈ ಯುವಕ ಹೂತಿಟ್ಟಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮುಂಬಾಳು ಗ್ರಾಮದಲ್ಲಿ ಆಕೆಯನ್ನ ಕೊಂದು ಶವವನ್ನ ಹೂತಿಟ್ಟಿದ್ದಾನೆ. ಕಾರಣ ಇಷ್ಟೇ, 2.5 ವರ್ಷದಿಂದ ಇಬ್ಬರು ಪ್ರೇಮದಲ್ಲಿದ್ದು, ಪ್ರೀತಿಯಲ್ಲಿದ್ದು, ಪ್ರೀತಿಸ್ತಾ ಇದ್ರು. ಆಕೆ ನನ್ನ ಮದುವೆ ಆಗು ಅಂತ ಪೀಡಿಸ್ತಾ ಇದ್ಲಂತೆ ಪದೇ ಪದೇ. ಮದುವೆ ಆಗು ನನ್ನ ಅಂತ. ಅದು ಇವನಿಗೆ ತಲೆ ಕೆಡಿಸಿದೆ, ಒತ್ತಡ ಹೆಚ್ಚಾಗಿದೆ. ಈ ಯುವಕ ಸಿಟ್ಟಿಗೆದ್ದು ಆಕೆಯನ್ನು ಕೊಂದೇ ಬಿಟ್ಟಿದ್ದಾನೆ. ಕೊಂದ ಮೇಲೆ ಸುಮ್ಮನಾದ್ನ ಇಲ್ಲ, ಆಕೆಯನ್ನು ಮಣ್ಣಿನಾಡಿ ಹೂತು ಹಾಕಿದ್ದಾನೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು, ತೋರಿಸ್ತಾ ಇದ್ದೀವಿ. ಸೌಮ್ಯ ಹೂತಿಟ್ಟಿದ್ದಂಥ ಸ್ಥಳ ಅದು. ಯಾವುದೋ ಕಾಡಿನ ಮಧ್ಯೆ ಹೋಗಿ ಹೂತಿಟ್ಟಿದ್ದಾನೆ. ಇಲ್ಲಿ ಆರೋಪಿ ಸೃಜನ್ನು, ಮೃತಪಟ್ಟ ಆಕೆಯ ಹೆಸರು ಸೌಮ್ಯ. ಈ ಸೌಮ್ಯ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಯುವಕ ಸೃಜನ್ನನ್ನು ಪ್ರೀತಿಸ್ತಾ ಇದ್ದು. ಈಕೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದವಳು. ಮಲೆನಾಡಿನಲ್ಲಿ ನಡೆದಿರುವಂಥ ಘಟನೆ, ಅದು ಕೂಡ ಗ್ರಾಮದಲ್ಲಿ. ತೀರ್ಥಹಳ್ಳಿಯಲ್ಲಿ ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಯುವಕ ಕೊಪ್ಪದ ಹಣ ವಸೂಲಿ ಮಾಡೋದಕ್ಕೆ ಹೋಗ್ತಾ ಇದ್ದಂತೆ ಸೃಜನ್. ಯಾಕೆ ಕೊಪ್ಪಕ್ಕೆ ಹೋದ, ಕೊಪ್ಪದ ಹುಡುಗಿಯ ಪರಿಚಯ ಹೇಗಾಯಿತು, ಶಿವಮೊಗ್ಗ ಜಿಲ್ಲೆಯಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಹೇಗಿದು ಅಂತ ನೋಡಿದ್ರೆ, ಇವನು ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಹಣ ವಸೂಲಿಗೆ ಹೋಗ್ತಾರಲ್ಲ ಫೈನಾನ್ಸ್ನಲ್ಲಿ ಕೆಲಸ ಮಾಡೋಂಥ, ಹಾಗೆ ಇವನು ಕೊಪ್ಪಾಗ ಹೋಗ್ತಾ ಇದ್ದಂತ ಅವಾಗವಾಗ. ಈ ಸೌಮ್ಯ ಅನ್ನೋ ಹುಡುಗಿ ನರ್ಸಿಂಗ್ ಮಾಡ್ತಾ ಇದ್ದು, ಓದ್ತಾ ಇದ್ದು. ಇಬ್ಬರ ನಡುವೆ ಪರಿಚಯ ಆಯಿತು, ಲವಿ ಡವಿ ಶುರುವಾಯಿತು. ಪ್ರೀತಿ ಪ್ರೇಮ ಪ್ರಣಯ ಅಂತ ಓಡಾಡಿದ್ರು. ಮದುವೆ ಆಗ್ತೀನಿ ಅಂತ ಈ ಯುವಕ ನಂಬಿಸಿದ್ದ ಆಕೆಯನ್ನು. ಇಬ್ಬರದ್ದು ಬೇರೆ ಬೇರೆ ಸಮುದಾಯ ಆಗಿತ್ತು. ಮದುವೆಗೆ ವಿರೋಧ ಇದ್ದೇ ಇರುತ್ತೆ. ಸಮುದಾಯ ಬೇರೆ ಬೇರೆ ಅಂತ ಆದಮೇಲೆ ಮದುವೆಗೆ ವಿರೋಧ ಇದ್ದೇ ಇರುತ್ತೆ. ಆಗ ಈಕೆ ಶುರು ಮಾಡ್ಕೊಂಡ್ಳು, ಮದುವೆ ಆಗು ನನ್ನ ಅಂತ. ಸಿಟ್ಟು ನೆತ್ತಿಗೆ ಇರ್ತಂತೆ ಯುವಕನಿಗೆ. ಕೊಂದೆ ಹಾಕಿದ್ದಾರೆ. ಜುಲೈ 2ರಂದು ಕೊಪ್ಪದಿಂದ ತೀರ್ಥಹಳ್ಳಿಗೆ ಈ ಯುವತಿ ಬಂದಿದ್ಲು. ಮನೆಗೆ ಕರ್ಕೊಂಡು ಹೋಗುವಂತೆ ಒತ್ತಡ ಹಾಕಿದ್ರು. ನೋಡಿ ಕೊಲೆ ಹೇಗಾಯಿತು ಅಂತ. ನೀವು ಪರಿಚಯ ಹೇಗೆ ಅಂತ ಹೇಳಿದೆ, ನಿಮಗೊಂದು ಅನುಮಾನ ಬಂದಿರಬೇಕು. ಶಿವಮೊಗ್ಗದ ಹುಡುಗ, ಸಾಗರದವನು. ಈ ಕೊಪ್ಪದ ಹುಡುಗಿ ಜೊತೆ ಹೇಗ್ಲವು ಇವನಿಗೆ? ಕಾಲೇಜ್ ಫ್ರೆಂಡ್ಸಾ? ಅದೂ ಅಲ್ಲ. ಸಂಬಂಧಿಕರಾ? ಅದೂ ಅಲ್ಲ. ಸಂಬಂಧಿಕರು ಅಲ್ಲ, ಕಾಲೇಜ್ ಫ್ರೆಂಡ್ಸು ಅಲ್ಲ. ಸೊ ಹೇಗೆ ಇವ್ರಿಗೆ ಪರಿಚಯ ಅಂತ ನೋಡಿದ್ರೆ, ಇವನು ಫೈನಾನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಖಾಸಗಿ ಫೈನಾನ್ಸ್ನಲ್ಲಿ. ಈ ಹಳ್ಳಿಗಳಲ್ಲಿ ಫೈನಾನ್ಸ್ ತಗೊಂಡಿರ್ತಾರೆ, ಅದನ್ನು ದುಡ್ಡು ರೀಪೇಮೆಂಟ್ ಮಾಡಿರೋದಿಲ್ಲ. ಅದಕ್ಕೆ ಅಂತ ಹಳ್ಳಿಗೆ ಹೋಗ್ತಾರೆ ನೋಡಿ, ದುಡ್ಡು ಕಟ್ರಿ ಫೈನಾನ್ಸ್ ಇಂದು ಅಂತ ಹೇಳಕ್ಕೆ. ಹಂಗೆ ಇವನು ಹೋಗಿದ್ದಾನೆ ಕೊಪ್ಪಾಗೆ. ಆಗ ಈಕೆಯ ಪರಿಚಯ ಆಗುತ್ತೆ, ಸೌಮ್ಯ ಪರಿಚಯ ಆಗುತ್ತೆ. ಸೌಮ್ಯ ನರ್ಸಿಂಗ್ ಓದ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ. ಇಬ್ಬರದ್ದು ಬೇರೆ ಬೇರೆ ಸಮುದಾಯ. ಜುಲೈ 2ರಂದು ಕೊಪ್ಪದಿಂದ ತೀರ್ಥಹಳ್ಳಿಗೆ ಯುವತಿ ಬಂದಿದ್ದು. ಮನೆಗೆ ಕರ್ಕೊಂಡು ಹೋಗುವಂತೆ ಒತ್ತಡ ಹಾಕಿದ್ದ ಯುವತಿ. ಈ ವೇಳೆ ಯುವತಿ ಸೌಮ್ಯ ಹಾಗೂ ಯುವಕನ ಮಧ್ಯೆ ಜಗಳ ಆಗಿದೆ. ಈಗ ಬರಬೇಡ, ನಿಮ್ಮ ಮನೆಗೆ ವಾಪಸ್ ಹೋಗು ಅಂತ ಯುವಕ ಹೇಳಿದ್ನಂತೆ. ನನ್ನ ಮನೆ ಕರ್ಕೊಂಡು ಹೋಗು ಅಂತ ಯುವತಿ ಹೇಳಿದಾಳೆ. ಜುಲೈ 2ನೇ ತಾರೀಕು
ಕೊಪ್ಪದಿಂದ ತೀರ್ಥಹಳ್ಳಿ ಬಂದು ನಾನು ಮನೆ ಕರ್ಕೊಂಡು ಹೋಗು, ನಾನು ಹೇಳ್ಬಿಡ್ತೀನಿ ಮನೆಯಲ್ಲಿ ಅಂತ. ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಕ್ಕೆ ಆ ಯುವತಿಗೆ ಈತ ಸಮಾಧಾನ ಮಾಡಿದ್ದಾನೆ. ಈಗ ಬೇಡ, ಸುಮ್ಮನಿರು, ನೀವು ವಾಪಸ್ ಹೋಗು ನಿಮ್ಮ ಮನೆಗೆ, ಆಮೇಲೆ ನೋಡೋಣ ಅಂತ. ಈ ವೇಳೆ ಯುವತಿ ಸೌಮ್ಯ ಹಾಗೂ ಯುವಕನ ಮಧ್ಯೆ ಜಗಳ ಆಗಿದೆ. ತೀರ್ಥಹಳ್ಳಿಯಿಂದ ಹೆದ್ದಾಪುರಕ್ಕೆ ಬಂದಾಗಲೂ ಕೂಡ ಮತ್ತೆ ಜಗಳ ಆಗಿದೆ. ಜಗಳವಾಡಿದ ಬಳಿಕ ಯುವತಿ ಮೇಲೆ ಬಲವಾಗಿ ಹಲ್ಲೆ ಮಾಡಿದ್ದಾನೆ ಈತ. ಹಲ್ಲೆ ಮಾಡಿದ ಪರಿಣಾಮ ಸ್ಥಳದಲ್ಲೇ ಯುವತಿ ಸಾವನ್ನಪ್ಪಿದ್ದಾಳೆ. ಆಗಿರೋ ಕಥೆ ಇಷ್ಟು. ಈತ ಮದುವೆ ಆಗಲ್ಲ ಅಂತ ಹೇಳಿರಲಿಲ್ಲ, ಸಮುದಾಯ ಬೇರೆ ಬೇರೆ ಇತ್ತು. ಸೊ ಮನೆಯಲ್ಲಿ ವಿರೋಧ ಇದ್ದೇ ಇರುತ್ತೆ. ಯುವತಿ ಏನು ಮಾಡಿದ್ದಾಳೆ, ಕೊಪ್ಪದಿಂದ ನೇರವಾಗಿ ಸಾಗರಕ್ಕೆ ಬಂದಿದ್ದಾಳೆ. ಮನೆ ಕರ್ಕೊಂಡು ಹೋಗು ಅಂತ ಕೂತಿದ್ದಾಳೆ. ಯುವತಿಯ ಶವವನ್ನು ಮುಂಬಾಳು ಬಳಿ ಹೂತಿಟ್ಟಿದ್ದಾನೆ ಸೃಜನ್ ಕೊಂದ ನಂತರ. ಈ ನಡುವೆ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಕುಟುಂಬಸ್ಥರು ದೂರು ಕೊಡ್ತಾರೆ. ಕೊಪ್ಪ ಪೊಲೀಸರಿಗೆ ಯುವತಿಯ ಪೋಷಕರು ದೂರು ಕೊಡ್ತಾರೆ. ಯುವಕನನ್ನ ಹುಡುಕಿಕೊಂಡು ಸಾಗರಕ್ಕೆ ಕೊಪ್ಪ ಪೊಲೀಸರು ಬಂದಿರ್ತಾರೆ. ಪೊಲೀಸರ ಎದುರು ಸತ್ಯ ಬಾಯ್ಬಿಟ್ಟಿದ್ದಾನೆ ಈ ಯುವಕ ಸೃಜನ್. ಯುವತಿಯನ್ನ ಕೊಂದು ಹೂತಿಟ್ಟಿದ್ದಂಥ ರಹಸ್ಯವನ್ನ ಕೂಡ ಈ ಯುವಕ ಆ ಹೊತ್ತಿನಲ್ಲಿ ಬಾಯ್ಬಿಡ್ತಾನೆ. ನೋಡಿ ಘಟನೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ಇಬ್ಬರು ಪ್ರೀತಿಸ್ತಾ ಇದ್ದಂಥವ್ರು, ಮದುವೆ ಆಗೋದಿಲ್ಲ ಅಂತ ಯಾರೂ ಹೇಳಿರಲಿಲ್ಲ. ಆದರೆ 2 ವರ್ಷ ಪ್ರೀತಿ ಆಯಿತು, ಇನ್ನು ಮದುವೆ ಆಗು ಅಂತ ಆಕೆ ಹೇಳಿದ್ದಾಳೆ. ವೀರೇಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈ ಹಳ್ಳಿಗಳಲ್ಲಿ ಈ ಥರದ ಘಟನೆ ಆದಾಗ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಹಳ್ಳಿಗಳಲ್ಲಿ ಪ್ರಾಯಶಃ ಈ ಥರದ ಘಟನೆಗಳು, ಈ ಭೀಕರ ಕೊಲೆಗಳು ಆಗೋದು ಬಹಳಷ್ಟು ಕಡಿಮೆ. ಆದರೆ ಒಂದು ಕೊಲೆ ಇನ್ನೊಂದು 10 ವರ್ಷದವರೆಗೆ ಟಾಕ್ ಆಗುತ್ತೆ. ಎಲ್ಲರೂ ಮಾತಾಡ್ತಾ ಇರ್ತಾರೆ, ಈ ಥರದ್ದೊಂದು ಆಗಿತ್ತಂತೆ ಆ ಹಳ್ಳಿಯಲ್ಲಿ ಅಂತ. ಈ ಕೊಲೆಗೆ ಪರ್ಟಿಕ್ಯುಲರ್ ಕಾರಣ ಏನು, ಯಾವತ್ತಾಗಿರೋದು, ಹೂತಿಟ್ಟಿದ್ದು ಯಾವತ್ತು, ಗೊತ್ತಾಗಿದ್ದು ಹೇಗೆ? ವಾಸುದೇವ್, ಏನಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸೃಜನ್ ಹಾಗೂ ಕೊಪ್ಪ ಮೂಲದ ಸೌಮ್ಯ ನಡುವೆ ಕಳೆದ 2 ವರ್ಷಗಳಿಂದಲೂ ಕೂಡ ಪರಸ್ಪರ ಪ್ರೀತಿ ಪ್ರೇಮ ಪ್ರಣಯ ಕೂಡ ಆಗಿರುತ್ತೆ. ಆದ್ರೆ ಕಳೆದ ಜುಲೈ 2ರಂದು ಈಕೆಯ ಮರ್ಡರ್ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಪರಸ್ಪರ ಪ್ರೀತಿಸ್ತಿದ್ದ ಯುವಕ ಹಾಗೂ ಯುವತಿ ಆಕೆ ಏನು ಸೃಜನ್ ಎಂಬ ಯುವಕನಿಗೆ ಏನು ಅಂದ್ರೆ ನೀನು ನಿಮ್ಮನೆ ಕರ್ಕೊಂಡು ಹೋಗು, ನನಗೆ ಮದುವೆ ಆಗ್ತೀನಿ ಅಂತಿದೆಯಲ್ಲ, ಯಾವಾಗ ಮದುವೆ ಆಗ್ತೀಯ, ನಿಮ್ಮನೆಗೂ ಕೂಡ ಒಪ್ಸು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಾರೆ. ಆದ್ರೆ ಮೇಲ್ನೋಟಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ ಈಗಾಗಲೇ ಇವರಿಬ್ರು ಕೂಡ ಮದುವೆ ಆಗಿದ್ರು ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾ ಇತ್ತು. ಜೊತೆಗೆ ಆ ಕೊಪ್ಪದಲ್ಲಿ ಇವರು ಒಂದು ಮನೆಯಲ್ಲೂ ಕೂಡ ವಾಸವಾಗಿದ್ರು ಅನ್ನೋ ಒಂದು ಮಾತು ಕೂಡ ಇರುವಂತದ್ದು. ಅಂದ್ರೆ ಆ ಮದುವೆ ಮೇಲ್ನೋಟಕ್ಕೆ ದೇವಸ್ಥಾನದಲ್ಲಿ ಮದುವೆ ಆಗಿದೀವಿ, ಹಾಗಾಗಿ ನಾವು ಒಟ್ಟಿಗಿದೀವಿ ಅನ್ನೋದು ಅಲ್ಲಿ ಸ್ಥಳೀಯರಿಗೂ ಕೂಡ ಇವರು ಹೇಳಿರ್ತಾರೆ. ನಂತರ ಮದುವೆ ಆಗಿದೆಯಾ, ನನಗೆ ನಿಮ್ಮನೆ ಕರ್ಕೊಂಡು ಹೋಗುವಂತ ಯುವತಿ ಆ ಯುವಕನಿಗೆ ಪೀಡಿಸ್ತಾಳೆ. ಆದ್ರೆ ನೀನು ಏನು ಬೇರೆ ಜಾತಿಯ ಹೆಣ್ಮಗಳು, ನಿನಗೆ ಒಂದ್ ಸ್ವಲ್ಪ ದಿನ ನಮ್ಮ ಮನೆಯವ್ರಿಗೆ ಒಪ್ಸಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಕೂಡ ಸೃಜನ್ ಹೇಳಿರ್ತಾನೆ. ಆದ್ರೆ ನಿರಂತರವಾಗಿ ಯುವಕ ನಡುವೆ ಒಂದು ರೀತಿಯಲ್ಲಿ ಮನಸ್ತಾಪ ಉಂಟಾಗ್ತಿದೆ. ಯಾಕಂದ್ರೆ ಮದುವೆ ವಿಚಾರಕ್ಕೆ ಸಾಕಷ್ಟು ಮನಸ್ತಾಪ ಉಂಟಾಗಿ ನೀನು ಮನೆ ಕರ್ಕೊಂಡು ಹೋಗೋ ಅನ್ನೋ ಒಂದು ಮಾತನ್ನು ಕೂಡ ಯುವತಿ ಪದೇ ಕೇಳಿರ್ತಾಳೆ. ಅಂದ್ರೆ ಜುಲೈ 2ನೇ ತಾರೀಕು ಇವರು ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಸಮೀಪ ಇರುವಂತಹ ಹೆದ್ದಾರಿಪುರ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ, ಗಲಾಟೆ ಕೂಡ ನಡೆಯುತ್ತೆ. ಆಗ ಯುವಕ ಏಕಾಏಕಿ ಆ ಯುವತಿ ಮೇಲೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಆದಾಗ ಆ ಯುವತಿ ಹೆದ್ದಾರಿಪುರದಲ್ಲಿ ಏನು ಅಂದ್ರೆ ಒಂದು ರೀತಿಯಲ್ಲಿ ಸಾವನ್ನಪ್ತಾಳೆ. ಸಾವನ್ನಪ್ಪಿದ ನಂತರ ಅಲ್ಲೇ ಇದ್ದಂತ ಒಂದು ಪೊದೆಗೆ ಆಕೆಯ ಮೃತದೇಹವನ್ನ ಎಸ್ತು ನಂತರ ಆತ ಮನೆಗೆ ಹೋಗಿ ನಂತರ ಆ ಕಾರ್ನಲ್ಲಿ ವಾಪಸ್ ಬಂದು ಆಕೆಯ ಮೃತದೇಹವನ್ನ ಮುಂಬಾಳು ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಪೈಪ್ ಲೈನ್ ಇರುತ್ತೆ. ಅಂದ್ರೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಒಂದು ಪೈಪ್ ಲೈನ್ ತೆರೆದಿರ್ತಾರೆ. ಅಲ್ಲಿ ಆಕೆಯ ಶವವನ್ನ ಊತಿಡ್ತಾನೆ. ನಂತರ ಪೊಲೀಸರು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತೆ. ನಂತರ ಅವರು ಎನ್ಕ್ವೈರಿ ಮಾಡಿದಾಗ ಯುಡಿಆರ್ ಮತ್ತೆ ಅಂದ್ರೆ ಮೊಬೈಲ್ ನ ಯುಡಿಆರ್ ಚೆಕ್ ಮಾಡಿದಾಗ ಈತನ ಲಾಸ್ಟ್ ಕಾಲ್ ಈತನ ಜೊತೆಗೆ ಮಾತಾಡಿರುವಂತದ್ದು ಕೂಡ ಇರುತ್ತೆ. ಜೊತೆಗೆ ಆ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆಗ ಸತ್ಯ ಒಪ್ಕೊಳ್ಳಲ್ಲ, ಯಾಕೆಂದ್ರೆ ನನಗೂ ಆಕೆಗೂ ಏನು ಸಂಬಂಧ ಇಲ್ಲ, ಆದ್ರೆ ನನಗೂ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾನೆ. ನಂತರ ಅವರ ಸಂಬಂಧಿಕರ ಒಬ್ಬರ ಬಳಿ ಇಲ್ಲ ಈ ರೀತಿ ಆಯ್ತು, ನಾನು ಈಗ ತಪ್ಪು ಒಪ್ಕೊಳ್ತೀನಿ ಅಂತ ನಂತರ ಅವ್ರ ಸಂಬಂಧಿಕರ ಬಳಿ ಒಬ್ಬರ ಹತ್ರ ಹೇಳ್ಕೊಂಡು ನಂತರ ಏಕಾಏಕಿ ಆನಂದಪುರ ಪೊಲೀಸ್ ಠಾಣೆಗೆ ಹೋಗಿ ಇವರು ತಪ್ಪು ಒಪ್ಕೊಂಡಿರುವಂತದ್ದು. ನಿಜಕ್ಕೂ ಇದು ಪ್ರೀತಿ ಪ್ರೇಮ ಕೊಲೆಯಲ್ಲಿ ಎಂಡ್ ಆಗಿರುವಂತದ್ದು. ಯಾಕಂದ್ರೆ ಪರಸ್ಪರ ಪ್ರೀತಿಸಿರ್ತಾರೆ 2 ವರ್ಷ. ಈಗ ಆಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.